ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ನಮ್ಮ ಹೊಸ ಪ್ಲೇ ಸ್ಟೇಷನ್ 5 ಇದಕ್ಕೆ 54,500 ನಮ್ ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ನಾನು ಕನ್ನಡಕ ಹಾಕಿರೋದು ನೀವೆಲ್ಲ ನೋಡಿಲ್ಲ ಅಲ್ವಾ ಜಾಸ್ತಿ. ಈ ನನ್ನ ಮಕ್ಕಳು ಒಂದೊಂದಲ್ಲ ನಮ್ಮ ಮನೆ ನಾಯಿ ಮರಿಗಳು ಇಲ್ಲೆಲ್ಲ ಬಂದು ಗಲೀಜು ಮಾಡುತ್ತೆ ಅಂತ ನಮ್ಮಮ್ಮ ಕ್ಯೂಟ್ ಆಗಿ ಇಲ್ಲೊಂದು ಗೇಟ್ ಮಾಡಿದಾರೆ ನೋಡಿ. ಈ ಗೇಟ್ ಯಾವ ನಾಯಿ ಮರಿ ತಡೆಯುತ್ತೆ ಗುರು. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ. ಎಷ್ಟು ಬೇಗ ಬೆಳೀತಾ ಇದಾರೆ ನೋಡಿ ಇವರು. ಹೇಯ್ ಎಲ್ಲ ನಿನ್ ತಮ್ಮ ಇದೊಂದು ವಿಡಿಯೋ ಮಾಡಕ್ಕೆ 2 ತಿಂಗಳಾಗಿದೆ. ಜೊತೆಗೆ ಲೆಕ್ಕ ಹಾಕಕ್ಕೆ ಭಯ ಆಗೋಷ್ಟು ಖರ್ಚಾಗಿದೆ. ದುಡ್ಡಿಲ್ಲ ನನ್ನ ಹತ್ರ. 6660009023457999 ಟಿ ಬಾಸ್ ಕಾರ್ ನಂಬರ್ ಅದು. ಟಿ ಬಾಸ್ ಕಾರ್ ನಂಬರ್ ಅಂತಿದ್ದಂಗೆನೆ ಟಿ ಬಾಸ್ ನಂಬರೇ ಬಂತಲ್ಲ ಗುರು. ಇವತ್ತಿನ ವಿಡಿಯೋನ ಹೆಂಗ್ ಶುರು ಮಾಡೋದು ಅಂತ ಗೊತ್ತಿಲ್ಲ, ಆದ್ರೆ ಇಬ್ರಿಗಂತೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಒಂದು ಕೋರ್ಟೆಕ್ ಸೊಲ್ಯೂಷನ್ ಅವರು ನನ್ನ ಲ್ಯಾಪ್ಟಾಪ್ ಹಾಳಾದಾಗ ಅವರೇ ನನ್ಗೆ ಹೆಲ್ಪ್ ಮಾಡಿದ್ದು. ಇನ್ನೊಂದು ರೆಡ್ ಪ್ಯಾರಾಸೈಟ್ ಅವರು, ಅವ್ರಿಗೆ ಏನಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಅಂತ ನಾನು ಆಮೇಲೆ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಟೋಟಲ್ ಆಗಿ 3 ರೂಮ್ ಇದೆ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ಆಕ್ಚುಲಿ ಇಲ್ಲೊಂದು ರೂಮ್ ಇದೆ. ಕಾರ್ನರ್ ಅಲ್ಲಿ ಒಂದು ಸೀಕ್ರೆಟ್ ರೂಮ್ ತರ ಕಟ್ಟಿರೋದು. ಇದನ್ನ ಗೇಮಿಂಗ್ ರೂಮ್ ಮಾಡ್ಬೇಕು ಅಂತ 7 ವರ್ಷದ ಮುಂಚೆ ನಾನು ಪ್ಲಾನ್ ಮಾಡಿದ್ದು. ಅವಾಗಿಂದ ಹಿಡಿದು ಇವಾಗಿನ ತನಕ ಈ ರೂಮ್ ಖಾಲಿನೇ ಇದೆ. ಇವತ್ತು ಈ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡೋಣ. ಇದು ನನ್ನ ಪರ್ಸನಲ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಎಲ್ಲಾ ಕೆಲ್ಸನೂ ನಾನೇ ಮಾಡ್ತೀನಿ. ನಾನು ಮುಂಚೆಯಿಂದನೂ ಹೆವಿ ಗೇಮ್ಸ್ ಗಳನ್ನ ಆಡ್ತಾ ಇದ್ದೆ. ಸೀರಿಯಸ್ ಆಗಿ ನಾನು ಗೇಮ್ಸ್ ನ ಆಡಕ್ ಶುರು ಮಾಡಿದ್ದು ಫಾರ್ ಕ್ರೈ 4 ಆಡದ್ಮೇಲೆ. ಮೈಸೂರಲ್ಲಿ ನೋಡಿ ಯಾವ ರೇಂಜ್ ಟ್ರಾಫಿಕ್ ಆಗಿದೆ ಅಂತ. ಈ ಗೇಮಿಂಗ್ ಎಲ್ಲ ಶುರು ಮಾಡಿದ್ರೆ ಒಂದ್ ಪ್ರಾಬ್ಲಮ್ ಏನ್ ಗೊತ್ತಾ, 1-2 ರಿಂದ 3 ಅವರು ಒಂದೇ ಕಡೆ ಕೂತಿರ್ತೀವಿ. ಅದರಿಂದ ಸ್ವಲ್ಪ ಫಿಟ್ನೆಸ್ ಹಾಳಾಗಿರುತ್ತೆ. ಅದಕ್ಕೋಸ್ಕರ ಗೇಮಿಂಗ್ ಸ್ಟಾರ್ಟ್ ಮಾಡೋ ಮುಂಚೆ ಮತ್ತೆ ನನ್ನ ವರ್ಕೌಟ್ ನ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ. 2 ಗಂಟೆ ಜೂನ್ 29 1% ಬ್ಯಾಟ್ರಿ ಇದೆ. ಇಷ್ಟೊತ್ತಿಗೆ ನಾನು ಏನಕ್ಕೆ ಜಿಮ್ ಬರ್ತೀನಿ ಅಂದರೆ ಫುಲ್ ಖಾಲಿ ಹೊಡಿತಿರುತ್ತೆ, ಯಾರೂ ಬರೋದಿಲ್ಲ. ವಿಡಿಯೋ ನೋಡ್ತಿರೋರು ಆಮೇಲೆ ನಾಳೆಯಿಂದ ಬಂದ್ಬಿಟ್ಟಿರಪ್ಪ. ಮಧ್ಯಾಹ್ನ ಮೇ 22 ರಾತ್ರಿ 1 ಗಂಟೆ. ನಾನು ಆ್ಯಕ್ಚುಲಿ 3 ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸಂಜೆ ತನಕ ಗ್ಯಾರೇಜ್ ಕೆಲಸ, ಸಂಜೆಯಿಂದ ರಾತ್ರಿ ತನಕ ಯೂಟ್ಯೂಬ್ ಕೆಲಸ, ರಾತ್ರಿ 1 ಗಂಟೆ ಮೇಲೆ ರೂಮ್ ಸೆಟಪ್ ಮಾಡೋ ಕೆಲಸ. ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಹೊಸ ಟಿವಿ ಬಂದಿದೆ. ಈ ಟಿವಿನ ಏನಕ್ಕೆ ತಗೊಂಡಿದ್ದು ಅಂದ್ರೆ ಗೇಮ್ ಮಾಡೋದಕ್ಕೆ ಏನೇನ್ ಬೇಕು ಎಲ್ಲ ಇದೆ. ಇಲ್ಲಿ ನೋಡಿ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಜೊತೆಗೆ ಇದರಲ್ಲಿ ಮಿನಿ LED ಇದೆ. ನಾರ್ಮಲ್ LED ಗೆ ಕಂಪೇರ್ ಮಾಡಿದ್ರೆ ಮಿನಿ LED ನಲ್ಲಿ ಕಾಂಟ್ರಾಸ್ಟ್ ಸಖತ್ತಾಗಿ ಬರುತ್ತೆ. ಸುಮಾರು ಜನ ನೀವು ಹೇಳ್ಬೋದು TCL ಏನಕ್ಕೆ ತಗೊಂಡ್ರಿ, ಸೋನಿ ತಗೋಬೋದಿತ್ತಲ್ಲ ಅಂತ. ಆಲ್ರೆಡಿ ಇಲ್ಲೊಂದು 75 ಇಂಚ್ ಟಿವಿ ಇದೆ, ಅದು ಸೋನಿ. ಆಲ್ಮೋಸ್ಟ್ ಇದಕ್ಕೆ 1.25 ಲಕ್ಷ ಆಗಿತ್ತು. ಹಂಗಂತ ಇದೇನು ಕಮ್ಮಿ ದುಡ್ಡಿಲ್ಲ ಗುರು, 80,000 ಇದೆ. Don't forget the predictable spectacle of men and their cocks. ಫಸ್ಟ್ ವಿಡಿಯೋ ಇದೆ ಪ್ಲೇ ಆಗ್ತಾ ಇರೋದು ಹೊಸ ಟಿವಿಯಲ್ಲಿ. ನಾನು ಸ್ಪೀಕರ್ಗೂ ಕನೆಕ್ಟ್ ಮಾಡಿಲ್ಲ, ಈ ಸಾಂಗ್ ಬರ್ತಾ ಇರೋದು ಇನ್ಬಿಲ್ಟ್ ಸ್ಪೀಕರ್ ಇಂದ. ನೆಕ್ಸ್ಟ್ ಮತ್ತೆ ಈ ರೂಮ್ಗೆ ನಾನು ಐಟಮ್ಗಳೆಲ್ಲ ತಂದು ಹಾಕದ್ಮೇಲೆ ಬರ್ತೀನಿ. ಅಲ್ಲಿ ತನಕ ಈ ಡೋರು ಕ್ಲೋಸ್ ಆಗೇ ಇರಲಿ. ಗೇಮಿಂಗ್ ಜೊತೆಗೆ ಬೈಕಿಂಗ್ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಗಾಡಿಗಳಂತೂ ರೆಡಿ ಇದೆ, ಅದನ್ನ ಓಡಿಸಕ್ಕೋಸ್ಕರ ಹೊಸ ಹೆಲ್ಮೆಟ್ ತಗೋಬೇಕು. ಹುಡುಗಿರ ಹತ್ರ ಎಷ್ಟೇ ಬಟ್ಟೆ ಇದ್ರು ಹಾಕೊಳಕ್ ಯಾವ್ದು ಬಟ್ಟೆ ಇಲ್ಲ ಅನ್ನೋ ತರ, ಬೈಕರ್ಸ್ ಹತ್ರ ಎಷ್ಟೇ ಹೆಲ್ಮೆಟ್ ಇದ್ರು ಇನ್ನೊಂದು ಬೇಕು ಅನ್ಸುತ್ತೆ. ಇವಾಗ ನೋಡಿ, ಇದು ಧೋನಿ ಎಡಿಷನ್ ಹೆಲ್ಮೆಟ್. ಹಾಕೊಂಡು ಹಾಳು ಮಾಡಕ್ ಆಗೋದಿಲ್ಲ, ಸ್ಪೆಷಲ್ ಇದು. ಇನ್ನೊಂದು ಮೋಟೋಕ್ರಾಸ್ ಹೆಲ್ಮೆಟ್, ಇದನ್ನ KLX ಓಡಿಸ್ಬೇಕಾದ್ರೆ ಮಾತ್ರ ಹಾಕೊಳ್ಳೋದು. ಇನ್ನ ಇದು ನನ್ನ ವ್ಲಾಗಿಂಗ್ ಹೆಲ್ಮೆಟ್. ಇದರಲ್ಲಿ ಕ್ಯಾಮ್ರಾ, ಮೈಕು, ಇಂಟರ್ಕಾಮ್ ಎಲ್ಲ ಇದೆ. ರೈಡ್ಗೆ ತುಂಬಾನೇ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ನಾನು ಇವತ್ತು ಹೆಲ್ಮೆಟ್ ತಗೊಳಕ್ಕೆ ಸ್ಕಿಡ್ ಔಟ್ಲೆಟ್ ಬಂದಿದ್ದೀನಿ. 2 ಬೆಂಕಿ ಆಗಿರೋ ಗಾಡಿ ನೀವು ರೆಡಿ ಮಾಡ್ತಾ ಇದಾರೆ. ಇಲ್ಲಿ ಸರ್ವಿಸು ಸಿಗುತ್ತೆ ನಿಮಗೆ. ಬಟ್ ನಾನು ಇವತ್ತು ಬಂದಿರೋದು ಹೆಲ್ಮೆಟ್ ನೋಡೋದಕ್ಕೆ. ಪೇಂಟ್ ಸಕ್ಕತ್ತಾಗಿದೆ. ಇದು ಇದು ನೋಡಿ, ನಂದು ಇನ್ನೊಂದು ಹೆಲ್ಮೆಟ್ ಇಲ್ಲಿ ಡಿಸ್ಪ್ಲೇಗೆ ಹಾಕಿದ್ದಾರೆ. ಇದರಲ್ಲೇ ನನಗೆ ಕ್ರ್ಯಾಶ್ ಆಗಿದ್ದು ಡುಕಾಟಿ. ಸಕ್ಕತ್ತಾಗಿದೆ ಅಲ್ಲ ಮೋಟೋ ಜಿಪ್ ಇದು. ಹೋಗಿ 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 ಹೋಗಿ. ಇದು ರೆಡ್ ಬುಲ್ದು ಮೋಟೋ ಜಿಪಿ ಗಾಡಿ. ವ್ಯಾಲೆಂಟಿನೋ, ರಾಜಿ ಫ್ಯಾನ್ಸ್ ಎಲ್ಲಾ ಕಡೆ ಇರ್ತಾರೆ. ಈ NHK ಹೆಲ್ಮೆಟ್ ಗಳನ್ನ ಯೂಶಲಿ ಟ್ರ್ಯಾಕ್ ಅಲ್ಲಿ ಯೂಸ್ ಮಾಡೋದು. ತುಂಬಾನೇ ಲೈಟ್ ವೈಟ್ ಫೀಲಿಂಗ್ ಇರುತ್ತೆ. ರಜನಿ ಕೃಷ್ಣನ್ ಅವರು ಅಫಿಷಿಯಲ್ ಆಗಿ ಪ್ರಮೋಟ್ ಮಾಡ್ತಾ ಇದಾರೆ. ಅದನ್ನ ನೋಡಿ ನಾನು ಇವಾಗ ಇದನ್ನ ತಗೋತಾ ಇರೋದು. ನಿಮಗೂ ಏನಾದ್ರೂ NHK ಹೆಲ್ಮೆಟ್ ಗಳು ಬೇಕು ಅಂದ್ರೆ ಸ್ಕಿಡ್ ನ ಒಂದ್ಸಲ ವಿಸಿಟ್ ಮಾಡಿ. ನೀವೇನಾದ್ರೂ ಮೈಸೂರವರಾಗಿದ್ರೆ ಸ್ಕಿಡ್ ಅಲ್ಲಿ ಬಿಟ್ರೆ NHK ಹೆಲ್ಮೆಟ್ಸ್ ಇನ್ ಎಲ್ಲೂ ಸಿಗೋದಿಲ್ಲ. ಒಂದ್ ಟೈಮ್ ಅಲ್ಲಿ ಹೆಲ್ಮೆಟ್ ತಗೊಳಕ್ಕೆ ಎಷ್ಟು ಪರದಾಡ್ತಿದ್ವಿ ಗುರು. 3,500 ರೂಪಾಯಿ ಹೆಲ್ಮೆಟ್ಗೆ 1 ರೂಪಾಯಿನೂ ಜೋಡಿಸೋಷ್ಟ್ರಲ್ಲಿ ಇವಾಗ್ಲೂ ಏನ್ ಲೈಫ್ ಈಸಿ ಇದೆ ಅಂತ ಅಲ್ಲ. ಇವಾಗೆಲ್ಲ ತಿಂಗಳು ಪೂರ್ತಿ ಕೆಲಸ ಮಾಡಿ ದುಡ್ಡು ಸೇವ್ ಮಾಡ್ತಾ ಇದ್ವಿ. ಇವಾಗ 1 ತಿಂಗಳಲ್ಲಿ ಹಾಕೋ ಎಫರ್ಟ್ ನ ಒಂದೇ ದಿನ ಹಾಕಿ ದುಡ್ಡನ್ನ ಬೇಗ ಮಾಡ್ತಾ ಇದೀವಿ ಅಷ್ಟೇ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ಇಲ್ಲಿ ನೋಡಿ ಹೆಂಗಿದೆ ಇದು.
BYD ಎಲೆಕ್ಟ್ರಿಕ್ ಕಾರ್ ಮಾಡಿದ್ರೆ ಈ ತರ ಮಾಡಬೇಕು. ಅಟ್ಲೀಸ್ಟ್ ನೋಡಕ್ ಚೆನ್ನಾಗಿದೆ ಅಂತ ಆದ್ರೂ ಜನ ತಗೋತಾರೆ. ಅದ್ ಎಷ್ಟೇ ಚೆನ್ನಾಗಿರೋ ಕಾರ್ ಬಂದ್ರು ನನಗೆ ಹೈಲೆಕ್ಸ್ ಮೇಲಿರುವಂತ ಲವ್ ಅಂತೂ ಕಮ್ಮಿ ಆಗೋದಿಲ್ಲ. ಅದ್ರಲ್ಲೂ ಹಿಂದ್ಗಡೆ ಗಾಡಿ ಹಾಕೊಂಡ್ರೆ ಏನ್ ಸಾಕಾದಾಗ ಕಾಣುತ್ತೆ ಗುರು. ಇದು ನಾವು ಫಸ್ಟ್ ಇದ್ದಿದ್ ಮನೆ ಕಣ. ಇದು ಕೆಳಗೆ ಇದೇ ಮನೇಲಿ ಇದ್ದಿದ್ದು ನಾವು ಫಸ್ಟ್. ಈ ತರ ಯೂನಿಟಿ ಯಾವಾಗ ಬರುತ್ತೋ ನಮ್ ದೇಶದಲ್ಲಿ. ವಾರಿಂದ ಬೇರೆ ದೇಶಗಳಲ್ಲಿ ಬೆಂಕಿ ಎತ್ಕೋತಿದೆ. ನಮ್ ದೇಶದಲ್ಲಿ ಪೆಟ್ರೋಲ್ ಬೆಂಕಿ ಇಟ್ಟರು ಅಂಟದೇ ಇರೋಷ್ಟು ಎಥನಾಲ್ ನ ಮಿಕ್ಸ್ ಮಾಡ್ತಾ ಇದಾರೆ. ಇದ್ರ ಮಧ್ಯನೂ ನಾವಂತೂ ಊರ್ ಸುತ್ತೋದನ್ನ ಬಿಟ್ಟಿಲ್ಲ. ನಿಮ್ಮನ್ನಂದು ಏನ್ ಪ್ರಯೋಜನ? ನಿಮ್ಮ ನೀವು ಊರ್ ಬಸವ ನಂಗೆ ಅಲಿಯಾಗಿ ಬಿಟ್ಟವ್ರಲ್ಲ ನಿಮ್ಮ ಅಪ್ಪ ಅಂದಿರು ಅವ್ರಿಗೆ ಬದಲುಗಿಬೇಕು. ಗಾಡಿಗೆ ಹೊಸ ಫಾಸ್ಟ್ ಟ್ಯಾಗ್ ಮಾಡ್ಸೋಣ ಅಂತ ಹಳೇದ್ ಹಾಳಾಗೋಯ್ತು. KLX ನೋಡಿ ಏನ್ ಕ್ಯೂಟ್ ಆಗಿ ಕಾಣಿಸ್ತಿದೆ. ದಯವಿಟ್ಟು ಇದನ್ನ ಹಾಳು ಮಾಡಬೇಡಿ. ಈ ರೀಲ್ಸ್ ನೋಡು. ಒಂದು ಸುಂದರವಾದ ಆಂಟಿಯನ್ನು ನೋಡುತ್ತೀರಾ, ಅವರ ಜೊತೆ ಪ್ರೀತಿ ಮಾಡಬೇಕು, ಅವರ ಜೊತೆ ಇರಬೇಕು ಅಂತ ತುಂಬಾನೇ ಆಸೆ ಪಡ್ತೀರಾ. ಆದರೆ ಅವರು ನಿಮ್ಮನ್ನು ಕಣ್ಣಲ್ಲಿಯೂ ಕೂಡ ನೋಡಲ್ಲ. ಆ ಸಮಯದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ಬರೀ ಇಂಥದೆಯ ಡಿಕ್ಕಿ ಚೆಕ್ ಮಾಡ್ತಾವ್ರ. ಡಿಕ್ಕಿ ಚೆಕ್ ಮಾಡಿದ್ರೆ ಗಾಬರಿ ಆಯ್ತಾರೆ. ಯಾಕೋ ಒಳಗಡೆ ಬಿಡಲ್ಲ ಅಂದ್ರು. ಹಿಂದೆ ಗಾಡಿ ಇರೋದಕ್ಕ ಸ್ಕೂಲಲ್ಲೂ ಹೊರಗಡೆ ನಿಲ್ಸ್ತಿದ್ರು, ಐಕಿಯಾದಲ್ಲೂ ಹೊರಗಡೆ ನಿಲ್ಸ್ತಾವ್ರಲ್ಲೋ. ಅಷ್ಟ್ ಕಾಸು ಕೊಟ್ಟು ಇಲ್ಲಿ ಕ್ಯಾಮ್ರಾ ಹಾಕ್ಸಿರೋದ್ ಏನಕ್ಕೆ? ನೀನ್ ಹಿಂದೆ ನೋಡಕ ಹಿಂದೆ ಮರ ಟಚ್ ಆಯ್ತದೆ ಅಂತ. ನಾನು ಐಕಿಯಾಗ ಓಕೆ ಅಂತ ನೈಕಿ ಶೂಸ್ ಗಳನ್ನ ಹಾಕೋತಾ ಇದೀನಿ. ಬ್ಯಾಕ್ ಟು ದ ಫ್ಯೂಚರ್ ಫಿಲ್ಮ್ ನೋಡಿದ್ಯಾ? ಅದ್ರಲ್ಲಿ ನೋಡಿರ್ತೀಯ ಅನ್ಎಜುಕೇಟೆಡ್ ನೀನು. ಅದ್ರಲ್ಲಿ ಹೀರೋ ಹಾಕೊಳ್ಳೋ ಶೂ ಇದು. ಹೀರೋನೇ ನಿಂಗೆ ಬಂದ್ ಕೊಟ್ನಾ? ಇದು ನೋಡಿದ್ರೆ ಥೈಲ್ಯಾಂಡ್ ಫೀಲ್ಸ್ ಬರ್ತಿದೆ ಅನ್ಕೊ. ಹೋಗೋಣ ಥೈಲ್ಯಾಂಡ್ಗೆ, ಮಸಾಜ್ ಮಾಡಿಸ್ತೀನಿ ನಿನಗೆ. Baby, today I'm not busy na. Today I can go meet you because I miss you so much today. ಐಕ್ಯ ಒಳಗ್ ಬಂದ ತಕ್ಷಣ ನಮ್ ಕೈ ಕಾಲು ತಲೆ ಏನು ಓಡ್ಲಿಲ್ಲ ಗುರು. ನೀನು ನಾನು ಅನ್ಕೊಂಡೇನೆ ನಾವುಗಳೆಲ್ಲ ಓಡಾಡೋರ್ ಮಕ್ಕ ನೋಡ್ಕೊಂಡಿದ್ದಾಗ ನಮ್ಗೆ ಗೈಡ್ ಮಾಡಕ್ಕೆ ಸರ್ ಬಂದ್ರು. ಮೀಟಪ್ ಅಲ್ಲಿ TK ಅವರಿಗೆ ಒಂದು ಮಾಸ್ಕ್ ಕೊಟ್ಟಿದ್ರು. ಫೆಬ್ರವರಿ 22 ಇಂದ ಇವಾಗವರೆಗೂ ಕಾಯ್ಕೊಂಡು ಇಟ್ಕೊಂಡಿದ್ದು ಇದನ್ನ. ಇವಾಗ ಸಿಕ್ಕಿದ್ದಾರೆ ಕೊಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಈದ್ ಮುಬಾರಕ್. ಹಿಂದೆ ತಿರ್ಗೋ. ಸೇಮ್ ನಿನ್ಗುಡ್ದಂಗೆ ಇದೆ. ಅಲ್ಲಿ ಫೋಟೋ ಹೊಡ್ಕೊಂಡಿರ್ತೀವಿ ನಾವು ಎಲ್ಲದೂ ಕೂಡ, ಯಾವ ರ್ಯಾಕು ಯಾವ ಲೊಕೇಶನ್ ಅಂತ ಎಲ್ಲ ಫೋಟೋ ಹೊಡ್ಕೊಂಡು ಬಂದಮೇಲೆ ಬಿಲ್ಲಿಂಗ್ ಕೌಂಟ್ರ್ಕಿಂತ ಮುಂಚೆ ಇಲ್ಲೆಲ್ಲ ರ್ಯಾಕ್ಸ್ ಇಡಿರುತ್ತೆ. ಅದಾದ್ಮೇಲೆ ಎಲ್ಲ ಕಡೆನೂ ಕೂಡ ಲೊಕೇಶನ್ ಹಾಕಿರ್ತಾರೆ. ಇಲ್ಲಿ ನಾವೀಗ ಹುಡುಕ್ಬೇಕಾ? ಈಗ ಹುಡುಕೋ ಕೆಲಸ ಎಲ್ಲ ದೊಡ್ಡವ್ರಿಗೆ ಬಿಟ್ಟು ನಾವು ಚಿಕ್ಕವರು ಅಪ್ಪು ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಿದ್ವಿ. ನಿರಂಜನ್ ನಾಣಯ್ಯ ಅವರು ಇವತ್ತು ಬಿಲ್ಲಿಂಗ್ ಕೌಂಟರ್ ಕೆಲಸ ಮಾಡ್ತಿದ್ದಾರೆ. ಏನ್ ಬ್ರೋ ನೀವು ಜಾನಿ ಸಿನ್ಸ್ ತರ ಎಲ್ಲಾ ಕೆಲಸನೂ ಮಾಡ್ತೀರಾ? ತಗೊಳಕ್ ಬಂದಿದ್ದು ಗೇಮಿಂಗ್ ಐಟಮ್, ತಗೊಂಡಿದ್ದು ಅಡಿಗೆ ಮನೆ, ಬಸ್ಲು ಮನೆ, ರೂಮು. ಮದ್ವೆಗೆ ರೆಡಿ ಆಗ್ತಾವ್ರ ಅದಕ್ಕೆ. ಯಾರು ನೀವ ನಾವ? ನೀವೇ ತಗೊಂಡವ್ರು. ನಿಮ್ದು ಬ್ರೋ ಮದ್ವೆ? ನಮ್ದಾಯ್ತು. ಓ ಇರಾಗ ಸಾರಿ. ರೂಮ್ ಸೆಟಪ್ ನ ನೋಡೋ ಮುಂಚೆ ನಮ್ಮ ಹೆಲ್ಮೆಟ್ ನ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ಅಲ್ಲಿ ಹೆಲ್ಮೆಟ್ ಜೊತೆಗೆ ಒಂದು ಕ್ಯಾರಿ ಬ್ಯಾಗ್, ಹಂಗೇನೆ ಒಂದು ಕ್ಲಿಯರ್ ವೈಸರ್ ಇತ್ತು. ಏನಕ್ಕೆ ಅಂದ್ರೆ ನಾನು ಈ ಹೆಲ್ಮೆಟ್ ಗೆ ಗೋಲ್ಡ್ ಕಲರ್ ವೈಸರ್ ನ ಹಾಕ್ಸಿದೀನಿ. ಇದೇನ್ ಗುರು ಬ್ಲೂ ಕಲರ್ ನ ಗೋಲ್ಡ್ ಅಂತಿದೆಯಲ್ಲ ಅನ್ಬಿಡಿ, ಬಿಸ್ಲಿಗೆ ಹೋಗ್ತಾ ಇದ್ದಂಗೆನೆ ಇದು ಗೋಲ್ಡ್ ಕಲರ್ ಆಗುತ್ತೆ. ಇನ್ನ ಹೆಲ್ಮೆಟ್ ಡಿಸೈನ್ ನೋಡಿ, ಇದು ಜಪಾನ್ ಥೀಮ್ ಇನ್ಸ್ಪೈರ್ ಆಗಿರೋದು. ಇದ್ರಲ್ಲಿರುವಂತ ಕುಶನ್ ತುಂಬಾನೇ ಕಂಫರ್ಟಬಲ್ ಆಗಿದೆ. ಆದ್ರೆ ನಾನು ಇದನ್ನ ಮೇಜರ್ ಆಗಿ ತಗೊಂಡಿದ್ದು ಇದ್ರ ಲುಕ್ಸ್ ಗೆ. ನನ್ನ ಹತ್ರ ಇರುವಂತ ಬೆಸ್ಟ್ ಲುಕಿಂಗ್ ಹೆಲ್ಮೆಟ್ ಇದು. ಟೈಮು 1111 ಆಗಿದೆ. ಇದನ್ನು ಐಕಿಯಾ ಇಂದಾನೆ ತಂದಿದ್ದು. ಸ್ವಲ್ಪ ಎಲೆಕ್ಟ್ರಿಕಲ್ ವರ್ಕ್ ಬಾಕಿ ಇದೆ. ಗೇಮಿಂಗ್ ರೂಮ್ ಏನ್ ಕಂಪ್ಲೀಟ್ ಆಗಿ ರೆಡಿ ಆಗಿಲ್ಲ, ಆದ್ರೆ ಎಷ್ಟಾಗಿದೆಯೋ ಅಷ್ಟು ಇವತ್ತು ನಿಮ್ಗೆ ನಾನು ತೋರಿಸ್ತೀನಿ. ಫಸ್ಟ್ ಹೇಳ್ಬೇಕು ಅಂದ್ರೆ ಕಲರ್ಸ್ ನ ಚೇಂಜ್ ಮಾಡಿದ್ದೀನಿ. ಇಲ್ಲೆಲ್ಲ ವೈಟ್ ಇತ್ತು, ಡಾರ್ಕ್ ಗ್ರೇ ಮಾಡಿದೀನಿ. ಈ ಕಡೆ ನೋಡಿದ್ರೆ ಟಿವಿ ವಾಲ್ ಇದೆ. ಇಲ್ಲಿ ಒಂದಷ್ಟು ಐಟಮ್ ಗಳನ್ನ ಇಟ್ಟಿದ್ದೀನಿ. ಇಲ್ಲಿ ಕ್ರೇಜಿ ಆಗಿರುವಂತ ಬಟ್ಟೆ ಕಲೆಕ್ಷನ್ ಇದೆ, ಜೊತೆಗೆ ಶೂ ಕಲೆಕ್ಷನ್ ಇದೆ. ಈ ಕ್ಯಾಬಿನೆಟ್ ನಾನು ಐಕಿಯಾ ಇಂದಾನೆ ತಂದಿದ್ದು. ಬಟ್ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಏನ್ ಹೇಳ್ಬೇಕು ಅಂದ್ರೆ ಸ್ಕ್ರಾಪ್ ಬಾರ್ನ್ ಆಟೋಮೋಟಿವ್ ಅಂತ ನಮ್ಮ ಸಬ್ಸ್ಕ್ರೈಬರ್ ಇವರು ಕಾರ್ದು ಹಳೆ ಪಾರ್ಟ್ಸ್ ಗಳನ್ನ ತೆಗೆದು ವಾಲ್ ಕ್ಲಾಕ್ ನ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಯಾರಿಗಾದ್ರೂ ಈ ಥರದ್ದು ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಈ ಸೈಡ್ ನೋಡಿ, ನಮ್ಮ ಪಕೇಲೋ, ರೇಸ್ ಡೈನಾಮಿಕ್ಸು, BMC ಏರ್ ಫಿಲ್ಟರು, ಇವರೆಲ್ಲ ಕೊಟ್ಟಿರುವಂಥ ಗುಡೀಸ್ನ ಇಟ್ಟಿದ್ದೀನಿ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಕೊಟ್ಟಿರುವಂಥ ಐಟಮ್ಗಳಿದೆ. ಇಲ್ಲಿ ಇನ್ನೂ ಒಂದಷ್ಟು ವಾಲ್ ಪೋಸ್ಟರ್ಸ್ಗಳು ಬರಬೇಕು. ಇಲ್ಲಿ ಇನ್ನೂ ಪಾರ್ಶ್ ಅದು ಕಂಪ್ಲೀಟ್ ಸೆಟಪ್ ಬರುತ್ತೆ. ನನಗೆ 100K ಆದಾಗ ಬಂದಿರುವಂಥ ಪ್ಲೇ ಬಟನ್ ಕೆಳಗೆ ನೋಡಿದ್ರೆ ಒಂದು ಜಾಗ ಖಾಲಿ ಇದೆ. ನನಗೆ ಇಲ್ಲಿ ಹಾಕಕ್ಕೆ ಇನ್ನೊಂದು ಪ್ಲೇ ಬಟನ್ ಬೇಕು. ಅದನ್ನ ನೀವೆಲ್ಲ ಸೇರಿ ನನಗೆ ಕೊಡಿಸ್ಬೋದು. ನಾನು ಟಾಕ್ಸಿಟೆಕ್ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದೀನಿ. ಅದರಲ್ಲಿ ನಿಮ್ಗೆ ಕಂಪ್ಲೀಟ್ ರೂಮ್ ಅಪ್ಡೇಟ್ಗಳು, ಹಾಟ್ ವೀಲ್ಸ್ ಅಪ್ಡೇಟ್ಗಳು, ಅದರಿಂದ ಇರುವಂತ ಸ್ಟೋರೀಸ್, ನಂದು ಒಂದಷ್ಟು ಸೈಕ್ ಆಗಿರುವಂತ ಕಲೆಕ್ಷನ್, ಇದೆಲ್ಲದ್ರದ್ದು ವಿಡಿಯೋ ಬರುತ್ತೆ. ಆ ಚಾನಲ್ ಲಿಂಕ್ ನಾನು ಪಿನ್ ಕಮೆಂಟ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು 100K ಆಗ್ತಿದ್ದಂಗೆನೆ ನನಗೆ ಇನ್ನೊಂದು ಪ್ಲೇ ಬಟನ್ ಬರುತ್ತೆ. ಅದನ್ನ ತೆಗೆದು ಇಲ್ಲಿಗೆ ಹಾಕ್ತೀನಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ನಾನೇನಿದ್ರದ್ದು ಫುಲ್ ಅನ್ಬಾಕ್ಸಿಂಗ್ ವಿಡಿಯೋ ಹಾಕೋದಿಲ್ಲ. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಒಂದಿದೆ, PlayStation 5 Pro ಅಂತ. ಅದರದ್ದು ಅನ್ಬಾಕ್ಸ್ ವಿಡಿಯೋನ ಆಲ್ರೆಡಿ ಎಕ್ಸ್ಟ್ರೀಮ್ ಶೆಟ್ಟಿ ಅವರು ಅವ್ರ ಚಾನಲ್ ಅಲ್ಲಿ ಹಾಕಿದ್ದಾರೆ. ಹಲೋ ಗೈಸ್,
ಇವತ್ತಿನ PS5 ಅನ್ಬಾಕ್ಸಿಂಗ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಬಾಕ್ಸ್ ಅಲ್ಲಿ ಇಷ್ಟು ಐಟಮ್ಗಳು ಬರುತ್ತೆ. ಒಂದು ಕಂಟ್ರೋಲರ್ ಇದೆ, 3 ವೈರ್ ಇದೆ, 2 ಕ್ಲಿಪ್ ಇದೆ. ಇದು ಯಾವ್ದಕ್ಕೆ ಏನು ಗೊತ್ತಿಲ್ಲ. ಇದು ಪ್ಲೇ ಸ್ಟೇಷನ್ ಡಿಸ್ಕ್ ಎಡಿಷನ್ ಅಂತ. ಇಲ್ಲಿ ನೋಡಿ ಡಿಸ್ಕ್ ಹಾಕ್ಬೋದು. ಇದಕ್ಕೆ 54,500. ಆದ್ರೆ ನಾನು ಇದಕ್ಕೆ ₹1 ಕೊಡ್ಲಿಲ್ಲ ಗುರು. ಬ್ರೋ ನಂದಂತ್ರು 150K ಆತ ಅಂಡ್ ನಿಮ್ದು 400K ಆಗೈತಿ. ಕಂಗ್ರಾಚುಲೇಷನ್ಸ್ ಬ್ರೋ. ನಾವು 1 ವರ್ಷದ ಒಳಗೆ ನಾನು ಏನಾದ್ರೂ 400K ಮಾಡಿದೆ ಅಂದ್ರೆ ಪಕ್ಕಾ PS5 ಗಿಫ್ಟ್ ಮಾಡ್ತೇನೆ ಬ್ರೋ. ನಿಮಗೆ 100% ನಿಮಗೆ PS5 ಕೊಡಿಸ್ತೇನೆ 1 ವರ್ಷದಾಗ. ಆಗಂಗಿಲ್ಲ ಅನಿಸ್ತೈತಿ, ಆರಾಮ್ ಎಸ್ಕೇಪ್ ಆಗೋದು, ಅದೇನ್ ಟೆನ್ಷನ್. ನೀವು ನಿಮ್ ಬೆಸ್ಟ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಕೇಳಿ, ನನಗೆ ಯಾವಾಗಪ್ಪ ನಿಮ್ ಪ್ಲೇ ಸ್ಟೇಷನ್ ಕೊಡಿಸ್ತೀಯಾ ಅಂತ. ಪ್ಲೇ ಸ್ಟೇಷನ್ಗೆ 2 ಎಕ್ಸ್ಟ್ರಾ ಕಂಟ್ರೋಲರ್ ತಗೊಂಡಿದ್ದೀನಿ, 2 ಗೇಮ್ ತಗೊಂಡಿದ್ದೀನಿ. ಇಲ್ಲೊಂದು ಫಿಟ್ ಆಗುತ್ತೆ, ಇಲ್ಲೊಂದು ಫಿಟ್ ಆಗುತ್ತೆ. ಎಕ್ಸಾಕ್ಟ್ ಆಗಿ ಇನ್ನೊಂದು ಕಂಟ್ರೋಲರ್ ತಗೊಂಡ್ರೆ ಇಲ್ಲಿ ಫಿಟ್ ಆಗುತ್ತೆ ಗುರು. ಅದಕ್ಕೋಸ್ಕರ ಆದ್ರೂ ಒಂದು ಕಂಟ್ರೋಲರ್ ತಗೋಬೇಕು. ಈ ಕಡೆ ವಾಲ್ ನಿಮಗೆ ಖಾಲಿ ಅನಿಸ್ತಿರ್ಬೋದಲ್ವಾ, ಆದ್ರೆ ಇಲ್ಲಿ ಹಾಟ್ ವೀಲ್ಸ್ ಬರುತ್ತೆ. ಆಲ್ರೆಡಿ ನಾನು 2017ಇಂದನೇ ಈ ರೂಮ್ ಬಿಲ್ಡ್ ಮಾಡೋಕ್ಕೋಸ್ಕರ ಹಾಟ್ ವೀಲ್ಸ್ನೆಲ್ಲ ತೆಗೆದು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಂತೆಂಥ ಕ್ರೇಜಿ ಕಲೆಕ್ಷನ್ ಇದೆ ಅಂದ್ರೆ, ಈ ಚಾನಲ್ ಅಲ್ಲಿ ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ನಿಮಗೇನಾದ್ರೂ ಗೇಮ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ, ಹಾಟ್ ವೀಲ್ಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ, ಅಥವಾ ಹೊಸ ಟೆಕ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಸಬಕರ ಸರಕ